ವೀಕ್ಷಕರೇ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಚೌಡೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಬರುವ ಬೇಕರಿ ಒಂದರಲ್ಲಿ ಕಳಪೆ ಗುಣಮಟ್ಟದ ಬೂಸ್ಟ್ ಬಂದಿರುವ ಕೇಕನ್ನು ಮಾರಾಟ ಮಾಡಲಾಗುತ್ತಿತ್ತು. ಇದನ್ನರಿಯದ ಗ್ರಾಹಕರೊಬ್ಬರು ತಮ್ಮ ಮನೆಗೆ ಸಂಭ್ರಮಾಚರಣೆಗೆಂದು ಕೇಕನ್ನು ಕೊಂಡೊಯ್ತಾರೆ. ನಂತರ ಮನೆಯಲ್ಲಿ ಸಂಭ್ರಮದ ಖುಷಿಯಲ್ಲಿ ಕೇಕ್ ಕತ್ತರಿಸಿದಾಗ ಅವರಿಗೆ ಒಂದು ಆಶ್ಚರ್ಯ ಕಾದಿರುತ್ತದೆ. ಆ ಕೇಕ್ನಲ್ಲಿ ಸಂಪೂರ್ಣ ಗುಣಮಟ್ಟ ಹಾಳಾಗಿ ಬೂಸ್ಟ್ ಬಂದು ಕೆಟ್ಟಿರೋದನ್ನು ಗಮನಿಸಿದ ಗ್ರಾಹಕ ತಕ್ಷಣವೇ ಬೇಕರಿಗೆ ಬಂದು ಅಂಗಡಿ ಮಾಲಕನೊಂದಿಗೆ ತರಾಟೆಗೆ ತೆಗೆದುಕೊಳ್ತಾನೆ. ಈ ವಿಡಿಯೋ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿರ್ತಕ್ಕಂಥದ್ದು. ನಂತರ ಕೆಲವು ಪತ್ರಿಕೆಯಲ್ಲಿ ಕೂಡ ಪ್ರಕಟಣವಾದ ತಕ್ಷಣ ಅಲರ್ಟ್ ಆದಂಥ ನಗರಸಭಾ ಪೌರಾಯುಕ್ತರು ಜಂಟಿ ಕಾರ್ಯಾಚರಣೆ ನಡೆಸಿ ಇಂದು ಮುಂಜಾನೆ ಬೇಕರಿ ಮಾಲೀಕನನ್ನು ಸ್ಥಳದಲ್ಲೇ ಪರಿಶೀಲನೆ ಮಾಡಿ ಜೊತೆಯಲ್ಲಿ ಬೇಕರಿಯಲ್ಲಿದ್ದ ಎಲ್ಲ ರೀತಿಯ ಪದಾರ್ಥಗಳನ್ನು ಖುದ್ದು ಪರಿಶೀಲನೆ ಮಾಡಿ ಬೇಕರಿಯನ್ನು ಸೀಸ್ ಮಾಡಲಾಗಿದೆ. ನಂತರ ನಗರಸಭಾ ಪೌರಾಯುಕ್ತರು ಇಂದು ಮಾಧ್ಯಮದೊಂದಿಗೆ ಮಾತನಾಡಿ ನಗರದ ತುಂಬೆಲ್ಲ ಇರುವಂಥ ಬೇಕರಿ ಮಾಲೀಕರಿಗೆ ತಕ್ಷಣವೇ ನೋಟಿಸ್ ಜಾರಿ ಮಾಡಲಾಗುವುದು. ಗುಣಮಟ್ಟದ ಆಹಾರವನ್ನು ತಯಾರು ಮಾಡುವಲ್ಲಿ ವಿಳಂಬ ನೀತಿ ಅಥವಾ ಏನಾದರೂ ಬೇಜವಾಬ್ದಾರಿತನ ಅನುಸರಿಸಿದರೆ ಅವರ ಮೇಲೆ ಕೂಡಲೇ ನಿಯಮಾನುಸಾರ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ. ವೀಕ್ಷಕರೇ, ಹಾಗಾದರೆ ಬನ್ನಿ, ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರಸಭಾ ಪೌರಾಯುಕ್ತ ಫಕೀರಪ್ಪ ಇಂಗಾಳಿಗೆ ಅವರು ಹೇಳಿದ್ದೇನೋ ಒಮ್ಮೆ ನೋಡಿಬಿಡಿ. ಸಾಮಾಜಿಕ ಜಾಲತಾಣದಲ್ಲಿ ಏನು ಒಂದು ವಿಡಿಯೋ ಹರಿದಾಡ್ತಿತ್ತು. ಒಬ್ಬ ಗ್ರಾಹಕರಿಗೆ ಬೇಕರಿಯ ಮಾಲೀಕರು ಗೋಲ್ಡನ್ ಕೇಕ್ ಒಂದೇನು ಬೇಕರಿ ಮಾಲೀಕರು ಒಂದು ಕಳಪೆ ಕೆಟ್ಟು ಹೋಗಿರ್ತಕ್ಕಂಥ ಒಂದು ಕೇಕನ್ನು ಪೂರೈಸಿದ ಹಿನ್ನೆಲೆ ಒಳಗೆ ಏನು ಒಂದು ಸಾಮಾಜಿಕ ಜಾಲತಾಣವನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ರಾಣೆಬೆನ್ನೂರು ನಗರದ ವ್ಯಾಪ್ತಿ ಒಳಗೆ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಒಂದು ತಂಡವನ್ನು ರಚನೆ ಮಾಡಿ ಇವತ್ತಿನ ದಿವಸ ನಾವು ನಮ್ಮ ಪರಿಸರ ಅಭಿಯಂತರು ಸೇರಿಕೊಂಡು ಎಲ್ಲ ಆರೋಗ್ಯ ನಿರೀಕ್ಷಕರು ಸೇರಿಕೊಂಡು ತಾಲೂಕು ಮಟ್ಟದ ಆರೋಗ್ಯ ಅಧಿಕಾರಿಗಳು ಆಹಾರ ಸುರಕ್ಷಾ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ಬೇಕರಿಯನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅನೈರ್ಮಲ್ಯತೆ ಕಂಡು ಬಂದ ಹಿನ್ನೆಲೆ ಒಳಗೆ ಒಂದು ಏನು ಕಾನೂನು ಚೌಕಟ್ಟು ಒಳಗೆ ಆ ಒಂದು ಬೇಕರಿ ಮಾಲೀಕರಿಗೆ ಒಂದು ದಂಡವನ್ನು ವಿಧಿಸಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಲಾರ್ದಂಗೆ ಒಂದು ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಮಾಡೋದ್ರ ಜೊತೆಗೆ ನಗರ ವ್ಯಾಪ್ತಿ ಒಳಗಿರ್ತಕ್ಕಂಥ ಎಲ್ಲ ಒಂದು ಬೇಕರಿ ಮಾಲೀಕರಿಗೆ ಒಂದು ತಿಳುವಳಿಕೆ ನೋಟಿಸನ್ನು ಜಾರಿ ಮಾಡ್ತಾ ಇದ್ದೀವಿ. ಏನಂತಂದರೆ ತಮ್ಮ ಒಂದು ಏನು ಸುರಕ್ಷಿತ ಆಹಾರದ ಏನು ತಯಾರು ಮಾಡ್ತಾ ಇದ್ದಾರೆ ಅಲ್ಲಿ ತಯಾರಕರು ಸೇರಿಕೊಂಡು ಅವರ ಒಂದು ಎಫ್ರಾನ್ಸ್ ಆಗಿರ್ಬೋದು, ಹ್ಯಾಂಡ್ಲೋಸ್ ಆಗಿರ್ಬೋದು, ಒಂದು ಆಹಾರ ತಯಾರಿಕಾ ಘಟಕದ ಸ್ವಚ್ಛತೆ ಸೇರಿಕೊಂಡು ಅಲ್ಲಿ ಯಾವುದೇ ರೀತಿಯಿಂದ ಸಿಂಗಲ್ ಏನು ಏಕ ಬಳಕೆಯ ಪ್ಲಾಸ್ಟಿಕ್ ಏನು ನಿಷೇಧ ಇದೆ ಅದು ಸಹಿತ ಸೇರಿದಂತೆ ಯಾವುದೇ ಕಾರಣಕ್ಕೂ ಒಂದು ಸ್ವಚ್ಛತೆ ಒಂದು ಪ್ಲಾಸ್ಟಿಕ್ ಬಳಕೆ ಮಾಡದಂತೆ, ಅದೇ ರೀತಿಯಾಗಿ ಅಲ್ಲಿ ಒಂದು ನೈರ್ಮಲ್ಯತೆ ಆಹಾರ ಸುರಕ್ಷತೆ ದೃಷ್ಟಿಯಿಂದ ಒಂದು ಗ್ರಾಹಕರ ಒಂದು ಕಾಳಜಿ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಇವತ್ತಿನ ದಿವಸ ಒಂದು ತಿಳುವಳಿಕೆ ನೋಟಿಸನ್ನು ಜಾರಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಪರಿಶೀಲನೆ ಮಾಡ್ತೀವಿ. ತಿಳುವಳಿಕೆ ನೋಟಿಸ್ ಜಾರಿ ಮಾಡಿದ ನಂತರ ಅವರು ಆ ಬೇಕರಿಯನ್ನು ಅಚ್ಚುಕಟ್ಟಾಗಿ ಒಂದು ಶುಚಿತ್ವ ಕಾಪಾಡಿಕೊಳ್ಳದೇ ಇದ್ದರೆ ಕಾನೂನು ಕ್ರಮ ಜರುಗಿಸೋ ಜೊತೆ ಆ ಬೇಕರಿಗೆ ನೀಡಿರ್ತಕ್ಕಂಥ ಲೈಸೆನ್ಸನ್ನು ರದ್ದು ಮಾಡಿ ಅದನ್ನು ಬೇಕರಿ ಬಂದ್ ಮಾಡಲಿಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಈಗಾಗಲೇ ಸರ್ ತಾವು ಹೇಳಿದ್ರಿ ತಿಳುವಳಿಕೆ ನೋಟಿಸನ್ನು ಜಾರಿ ಮಾಡಿದ ನಂತರ ಅವ್ರ ಮೇಲೆ ಕ್ರಮ ಜರುಗಿಸ್ತೇವೆ. ಅಷ್ಟೊಳಗೆ ಹಿಂದೆ ತಾವು ಒಂದು ಸರಿ ಅಕ್ಷಯ ಹೋಟೆಲ್ಗೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸಿದೆ. ಅದೇ ಥರ ರಾಣೆಬೆನ್ನೂರಾದ್ಯಂತ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಒಂದು ಅಭಿಯಾನ ಟೈಪ್ ಯಾಕೆ ತಾವು ಸುರಕ್ಷತೆಯ ಹಿತದೃಷ್ಟಿಯಿಂದ ವಿಸಿಟ್ ಮಾಡಬಾರ್ದು? ಇಲ್ಲ, ಖಂಡಿತ ಮಾಡ್ತೀವಿ. ಈಗಾಗಲೇ ಪ್ರತಿದಿನವೂ ಸಹಿತ ಕೆಲವೊಂದು ಬೇಕರಿಗಳು ವಿಸಿಟ್ ಮಾಡ್ತಾ ಇದ್ವಿ. ಕೆಲವೊಬ್ಬರು ಬೇಕರಿಗಳು ಅಚ್ಚುಕಟ್ಟಾಗಿ ಒಂದು ಶುಚಿತ್ವವನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಎಲ್ಲ ಬೇಕರಿಗಳು ಅಂತಲ್ಲ, ಕೆಲವೊಂದು ಬೇಕರಿಗಳು ಏನು ನಗರ ವ್ಯಾಪ್ತಿ ಒಳಗಿರ್ತಕ್ಕಂಥ ಎಲ್ಲ ಮತ್ತೊಮ್ಮೆ ಅವರಿಗೆ ಒಂದು ತಿಳುವಳಿಕೆ ನೋಟಿಸನ್ನು ನೀಡಿ ಮುಂದಿನ ದಿನಗಳಲ್ಲಿ ಅವರು ಶುಚಿತ್ವ ಕಾಪಾಡಿಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಿರ್ಬೋದು, ಆಹಾರ ಸುರಕ್ಷತಾ ಅಧಿಕಾರಿಗಳಿರ್ಬೋದು, ನಮ್ಮ ತಂಡ ಕಟ್ಟುನಿಟ್ಟಿನ ಒಂದು ಕ್ರಮಕ್ಕೆ ಮುಂದಾಗ್ತೇವೆ. ಹಾಗಾದರೆ ವೀಕ್ಷಕರೇ, ಕಳಪೆ ಗುಣಮಟ್ಟದ ಆಹಾರ ತಯಾರಿಕೆ ಮಾಡುವ ಬೇಕರಿ ಇರ್ಬೋದು, ಕೆಲವು ಹೋಟೆಲ್ಗಳ ಮಾಲೀಕರಿರ್ಬೋದು, ಅಂಥವ್ರ ಮೇಲೆ ಸ್ಥಳ ಪರಿಶೀಲನೆ ಮಾಡಿ ನಗರಸಭಾ ಆಡಳಿತ, ಆಹಾರ ಇಲಾಖೆ ಅಧಿಕಾರಿಗಳು ಕ್ರಮ ಜರುಗಿಸ್ತಾರ ಅನ್ನೋದನ್ನು ನಾವು ಕಾದು ನೋಡ್ಬೇಕಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟಿದ್ದು ಬೀರೇಶ್ ಪೂಜಾರ್.
ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.